ಎಲ್ಲರಿಗೂ ನಮಸ್ಕಾರ. ಇವತ್ತು ಸಿನಿಮಾಗಳು ಯಾಕೆ ಥಿಯೇಟ್ರ್ಗಳಿಗೆ ಜನ ಬರ್ತಾ ಇಲ್ಲ ಅನ್ನೋ ಕಾರಣ ಹೇಳ್ತೀನಿ ನೋಡಿ. ಇವತ್ತು ಸಿನಿಮಾಗಳಲ್ಲಿ ಮಾಡ್ತಕ್ಕಂಥವ್ರು ಈ ಇನ್ಸ್ಟಾಗ್ರಾಮ್ ಆಗ್ಬೋದು, ಈ ಫೇಸ್ಬುಕ್ ಆಗ್ಬೋದು, ಈ ಮಾಧ್ಯಮಗಳಲ್ಲಿ ಗುರ್ತಿಸ್ಕೊಂಡು ಇವತ್ತೇ ನಾನೇ ಆರ್ಟಿಸ್ಟು, ನಾನೇ ಹೀರೋಯಿನ್ನು, ನಾನೇ ಹೀರೋ ಅಂತ ಕೆಲವು ದಿನ ಈ ಇನ್ಸ್ಟಾಗ್ರಾಮ್ಗಳೆಲ್ಲ ರೀಲ್ಸ್ಗಳೆಲ್ಲ ಮಾಡಿಕೊಂಡು ಫೇಮಸ್ ಆದಮೇಲೆ ಬಂದುಬಿಡ್ತಾರೆ. ಆಮೇಲೆ ಅವ್ರಿಗೆ ಆ್ಯಕ್ಟಿಂಗ್ ಅನ್ನೋದೇ ಗೊತ್ತಿಲ್ಲ. ಮೊಬೈಲಲ್ಲಿ ಇಟ್ಕೊಂಡು ಮುಂದ್ಗಡೆ ರೀಲ್ಸ್ ಮಾಡೋದು, ಆ್ಯಕ್ಟ್ ಮಾಡೋದೇ ಬೇರೆ. 6 ಕೋಟಿ ಲೆನ್ಸು ಆ ಸಿನಿಮಾದಲ್ಲಿ ಬಳಸ್ತಾರಲ್ಲ, 6 ಕೋಟಿ ಮೆಗಾ ಪಿಕ್ಸು, ಮೆಗಾ ಪವರ್ ಇದೆಯಲ್ಲ, ಅದ್ರ ಮುಂದೆ ಆ್ಯಕ್ಟ್ ಮಾಡಬೇಕಂದ್ರೆ ಅಷ್ಟು ಈಸಿ ಅಲ್ಲ. ಕೆಲವ್ರಿಗೆ ನಾನು ಹೇಳ್ತಕ್ಕಂಥದ್ದು, ಫಸ್ಟು ನೀವು ಸಿನಿಮಾಗಳಿಗೆ ಏನಾನ ಹೋಗ್ಬೇಕಂದ್ರೆ ಎಷ್ಟು ಫ್ರೇಮು, ಎಷ್ಟು ಸ್ಕ್ರೀನು, ಆಫ್ ಸ್ಕ್ರೀನ್ ಏನು, ಫುಲ್ ಸ್ಕ್ರೀನ್ ಏನು, ವೈಡ್ ಸ್ಕ್ರೀನ್ ಏನು, ನಾವು ಸ್ಕ್ರೀನಲ್ಲಿ ಯಾವ ಥರ ನಿಂತ್ಕೋಬೇಕು, ಯಾವ ಥರ ನಟನೆ ಮಾಡಬೇಕು ಅನ್ನೋದು ಫಸ್ಟ್ ಅದನ್ನು ತಿಳ್ಕೊಳ್ಳಿ. ಅಂತ ತಿಳ್ಕೊಂಡಿರೋರು ಮಹಾನ್ ವ್ಯಕ್ತಿಗಳು ಯಾರಂದರೆ ಈ ರಾಜ್ಕುಮಾರ್ ಸರ್ ಆಗ್ಬೋದು, ವಿಷ್ಣುವರ್ಧನ್ ಸರ್ ಆಗ್ಬೋದು, ಶಂಕರ್ನಾಗ್ ಸರ್ ಆಗ್ಬೋದು, ಹಲವರು ಇನ್ನೂ ಕೆಲವ್ರು ಇದ್ದಾರೆ. ಅವ್ರಿಗೆಲ್ಲ ಗೊತ್ತು ಯಾವ ಸ್ಕ್ರೀನಲ್ಲಿ ಎಷ್ಟು ನಮ್ಮದು ಬರುತ್ತೆ, ಏನು ಎತ್ತ ನಾವು ಹೆಂಗೆ ನಿಂತ್ಕೊಂಡು ಆ್ಯಕ್ಟ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತು. ಅದನ್ನು ಫಾಲೋ ಮಾಡಿ. ಸುಮ್ಮನೆ ಇವತ್ತು ನೋಡಿ, ನಾನು ಹೇಳೋದೇನು ಗೊತ್ತಾ, ಸಿನಿಮಾಗಳು ಮಾಡಿ ನೀವು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ನಾವು ಸುಮಾರು 30 ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ. ಅವತ್ತಿಂದ ಇವತ್ತುವರೆಗೂ ಯಾರು ಹೀರೋಗಳು ಬಂದಿಲ್ಲ, ಸರಿಯಾಗಿ ಬಂದೇ ಇಲ್ಲ. ನೀವು ಅಬ್ಸರ್ವ್ ಮಾಡಿ ಬೇಕಾದರೆ. ಆ ರಾಜ್ಕುಮಾರ್ ಸರ್ ಆಗ್ಬೋದು, ವಿಷ್ಣುವರ್ಧನ್ ಸರ್ ಆಗ್ಬೋದು, ಆ ಶಂಕರ್ನಾಗ್ ಸರ್ ಆಗ್ಬೋದು, ಆ ಥರ ನಟನೆ ಮಾಡ್ತಕ್ಕಂಥವ್ರು ಇಡೀ ಪ್ರಪಂಚದೇ ಇಲ್ಲ. ನೀವೇನಾದರೂ ಬೈಕೊಳ್ಳಿ. ಕೆಲವರೆಲ್ಲ ರೀಲ್ಸ್ಗಳೆಲ್ಲ ಮಾಡ್ತಿರಲ್ಲ, ನಾನು ಟ್ಯಾಲೆಂಟು, ನಾನು ಸೂಪರು, ಅಷ್ಟೋ ಪ್ರಮೋಷನ್ ಮಾಡ್ಕೊಂಡಿರೋ ಕಾಸುಗಳು ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ಕಲ್ಲಿ ಆಗ್ಬೋದು, ಯೂಟ್ಯೂಬಲ್ಲಿ ಆಗ್ಬೋದು, ಅದನ್ನು ಇಟ್ಕೊಂಡು ಏನೋ ಬಳಸ್ಕೊಳ್ಳಿ. ನೀವು ಆ ದುಡ್ಡನ್ನ ಎತ್ಕೊಬಂದು ಶಾರ್ಟ್ ಮೂವಿ ಮಾಡಿಬಿಟ್ಟು ನಮ್ಮನ್ನು ಯಾರೋ ಕರೆದು ಬಿಡ್ತಾರೆ ನೋಡಿ, ನಾವು ನಮ್ಮ ನಟನೆ ನೋಡಿ ಅಂತ, ಅದೆಲ್ಲ ಸುಳ್ಳು ಮಾತುಗಳು. ನಿಮ್ಮನ್ನು ಇನ್ಸ್ಟಾಗ್ರಾಮ್ನಲ್ಲಿ ನೀವೇನಾದರೂ ಮುದ್ದುಗ ಚೆನ್ನಾಗಿ ಫೇಮಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ನೋಡೋಕ್ಕೆ ಸುಂದರಿ, ನಾನೇ ವಿಶ್ವ ಸುಂದರಿ, ನಾನು ಐಶ್ವರ್ಯಗಿಂತ ಚೆನ್ನಾಗಿದ್ದೀನಿ ಅಂತ ಇರ್ತಿರಲ್ಲ, ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ಮಾಡ್ತಿರಲ್ಲ, ಅಂಥವ್ರನ್ನ ಬುಟ್ಟಿಗೆ ಹಾಕೋಣ ಡೈರೆಕ್ಟ್ರುಗಳು ಇದ್ದಾರೆ, ಕಳ್ಳು ಡೈರೆಕ್ಟ್ರುಗಳು ಇದ್ದಾರೆ. ಆಮೇಲೆ ಯಾರು ನಂಬಕ್ಕೆ ಹೋಗಬೇಡಿ. ನಿಮ್ಗೆ ಅವಕಾಶ ಕೊಡ್ತೀನಿ, ನಾನು ನಿಮ್ಮನ್ನು ಹೀರೋಯಿನ್ ಮಾಡ್ತೀನಿ, ಹಂಗೆ ಹಿಂಗಂತ ಏನೇನೋ ಪುಸ್ಕಲಾಯಿಸಿ ಏನೋ ನಿಮ್ಮನ್ನು ಬಲೆಗೆ ಬೀಳ್ಸ್ಕೊತಾರೆ. ಹುಷಾರಾಗಿರಿ. ಹೆಣ್ಮಕ್ಳಿಗೆ ನಾನು ಹೇಳೋದು, ಗಂಡು ಮಕ್ಕಳಾಗ್ಬೋದು, ಇವತ್ತು ಸಿನಿಮಾಗಳೇ ಪಾಪ ಅವ್ರಿಗೆ ಅವಕಾಶ ಇಲ್ಲದೇ ಆ ಸಿನಿಮಾ ರಂಗನ ಬಿಟ್ಟು ಆಚೆ ಹೋಗ್ಬಿಟ್ರು. ಅಷ್ಟು ಈಸಿ ಅಲ್ಲ ಸಿನಿಮಾಗಳಲ್ಲಿ ನೀವು ನಟನೆ ಮಾಡೋದು. ನಮಗೆಷ್ಟೇ ಗೊತ್ತಿದ್ರೂ ಗೊತ್ತಿಲ್ಲ ಅಂತ ಹೇಳಬೇಕು. ಇದು ನಿಮಗೆಷ್ಟೇ ಗೊತ್ತಿದ್ರೂ ಕೆಲವರು ಅವ್ರ ಮುಂದ್ಗಡೆ ನನಗೆಲ್ಲ ಗೊತ್ತು ಅಂತ ಹೇಳ್ಬಾರ್ದು. ನಮ್ಗೆ ಗೊತ್ತಿದ್ರೂ, ಸರ್ ನನಗೆ ಗೊತ್ತಿಲ್ಲ ಹೇಳ್ಕೊಡಿ ಸರ್ ಅಂತ ಮುಂದೆ ಹೋಗಿ ನನಗೆಲ್ಲ ಗೊತ್ತು ಬಿಡಿ ಅಂದರೆ ನೀವು ಅಡ್ರೆಸ್ಗೆ ಇರಲ್ಲ, ಆ ಥರ ಮಾಡಿಬಿಡ್ತಾರೆ. ಖಂಡಿತವಾಗ್ಲು ನಾನು ಹೇಳೋದೇನು ಗೊತ್ತಾ, ಎಲ್ಲ ಹೀರೋಗಳಾಗ್ಬಿಟ್ರೆ, ಎಲ್ಲ ಹೀರೋಯಿನ್ಗಳಾಗ್ಬಿಟ್ರೆ ಸಿನಿಮಾ ಯಾರು ನೋಡೋದು? ಭಗವಂತ ಯಾರಿಗೆ ಅವಕಾಶ ಕೊಡ್ತಾನೆ, ಯಾರನ್ನ ಬಿಡ್ತಾನೆ, ಆ ದೇವ್ರಿಗೆ ಗೊತ್ತು. ಎಲ್ಲ ಸಕ್ಸಸ್ ಆಗೋಕ್ಕಾಗಲ್ಲ, ಸಾಧ್ಯವಿಲ್ಲ. ಎಲ್ಲ IPS ಓದಿ ಪಾಸ್ ಮಾಡೋಕ್ಕಾಗಲ್ಲ. ದೇವರು ಯಾರ್ಯಾರು ಕೊಟ್ಟಿರ್ತಾನೆ ಅದನ್ನು ಮುಂದುವರ್ಸ್ಕೊಳ್ಳಿ. ನಿಮಗೆ ಟ್ಯಾಲೆಂಟ್ ಏನಾನ ಇದ್ದರೆ ಇವತ್ತು 1-2 ಸಿನಿಮಾಗಳು ಮಾಡಿಬಿಟ್ಟು ಬಂದುಬಿಡೋದು ದೊಡ್ಡ ವಿಷಯ ಅಲ್ಲ. ನಿಂತ್ಕೊಂಡ್ರೆ ವಿಷ್ಣುವರ್ಧನ್ ಸರ್ ಆಗ್ಬೋದು, ರಾಜ್ಕುಮಾರ್ ಸರ್ ಆಗ್ಬೋದು, ಅವ್ರು ಎಷ್ಟು ವರ್ಷ ಆಳಿದ್ರು ಅಷ್ಟು ವರ್ಷ ಇರಬೇಕಂದ್ರೆ ಹೋಗಿ ಸುಮ್ಮನೆ ಕಾಟಾಚಾರಕ್ಕೆ ನಾನು 1-2-3 ಸಿನಿಮಾ ಮಾಡಿಬಿಟ್ಟು ಬಿಟ್ಬಿಡೋಣ ಹಂಗಂತ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು. ಇವತ್ತು ಸಿನಿಮಾಗಳು ಮಾಡಿದಂಥವ್ರು ಯಾರಂದರೆ, ಕೆಲವ್ರು ನೋಡಿದ್ದೀನಿ ನಾನು, ಅವ್ರ ತಂದೆ, ಅವ್ರ ತಾತ, ಅವ್ರ ಮುತ್ತಾತ, ಅವ್ರ ಅಜ್ಜಿ ಆ ಸಂಪಾದನೆ ಮಾಡಿ ಇಟ್ಕೊಂಡಿರೋ ಸೈಟ್ಗಳಾಗ್ಬೋದು, ಹೊಲಗಳು ಗದ್ದೆಗಳಾಗ್ಬೋದು, ಅದನ್ನು ಇವತ್ತು ಮೊಮ್ಮಕ್ಕಳು
ಮಾರಿ ಅದ್ರ ಮೇಲೆ ಲೋನ್ ಹಾಕ್ಸಿ ಇವತ್ತು ಬಾಡಿಗೆಗಳೆಲ್ಲ ಬಿಟ್ಟಿರ್ತಾರಲ್ಲ ಅಂಥ ಕಾಸುಗಳನ್ನೆಲ್ಲ ಜಮೀನುಗಳೆಲ್ಲ ಮಾರಿ ಪಾಪ ಇವತ್ತು ದರ್ಶನ್ ಅವರು ಇಲ್ಲ, ಪುನೀತ್ ರಾಜ್ಕುಮಾರ್ ಸಾರು ಇಲ್ಲ ಅಂತ ಅವ್ರ ಸ್ಥಾನಕ್ಕೆ ನಾವು ಹೋಗ್ಬಿಡೋಣ ಅಂದ್ಬಿಟ್ಟು 4 ಹೀರೋಗಳು ಬಂದರು. ಅವ್ರ ಅಡ್ರೆಸ್ಗಿಲ್ದರೆ ಹೋಗ್ಬಿಟ್ರು. ಇಲ್ವಾ ನಾನು ಹೇಳೋದು? ಎಲ್ಲರೂ ಆ ಥರ ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಅವ್ರ ಥರ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಆ ದರ್ಶನ್ ಸಾರ್ ಆಗ್ಬೋದು, ಆ ಪುನೀತ್ ರಾಜ್ಕುಮಾರ್ ಸಾರ್ ಆಗ್ಬೋದು, ರಾಜ್ಕುಮಾರ್ ಸಾರ್ ಆಗ್ಬೋದು, ವಿಷ್ಣುವರ್ಧನ್ ಸಾರ್ ಆಗ್ಬೋದು, ಶಂಕರ್ನಾಗ್ ಸಾರ್ ಆಗ್ಬೋದು, ಹಲವರು ಇನ್ನೂ ಕೆಲವ್ರು ಇದ್ದಾರೆ, ಅಂಬರೀಷ್ ಸಾರ್ ಆಗ್ಬೋದು. ಇವತ್ತು ಯಾರು ಇಲ್ಲ ಅಂದ್ಬಿಟ್ಟು ಅವ್ರ ಜಾಗದಲ್ಲಿ ಹೋಗಿ ಕುತ್ಕೊಬಿಡೋಣ ಅಂದ್ಬಿಟ್ಟು 4 ಹೀರೋಗಳು ಬಂದು 4 ದಿಕ್ಕಿಗೆ ಹೋಗ್ಬಿಟ್ರು. ನಮ್ಗೆ ಗೊತ್ತಿರೋ ವಿಚಾರನೇ. ಮೊದಲು ಆ ಸ್ಕ್ರೀನಲ್ಲಿ ಹೆಂಗೆ ನಟನೆ ಮಾಡೋದು ಯಾವ ಥರ ಅಂತ ಅದನ್ನು ತಿಳ್ಕೊಳ್ಳಿ. ಸುಮ್ಮನೆ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ 1 ಮಿಲಿಯನ್ನು 3 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ, ಅದೆಲ್ಲ ಸುಳ್ಳು ಮಾತುಗಳು. ನಿಮ್ಗೆ ಅಷ್ಟು ಗೊತ್ತಾಗಲ್ಲ. ನಮ್ಗೆ ಬಿಡು, ನನಗೆ ಗೊತ್ತು ಎಲ್ಲ ನಟನೆ ಮಾಡೋದ್ರಲ್ಲಿ ಎಷ್ಟೋ ಇದೆ, ಕಲಿಬೇಕು ನಾವು ಇನ್ನೂ. ಹಿಂಗೆ ತಿರ್ಗೋದಾಗಲಿ ಇವತ್ತು ಹೀರೋಯಿನ್ಗಳು ಬಂದಿರ್ತಕ್ಕಂಥವ್ರು ನೋಡಿದ್ರೆ ಅವ್ರನ್ನ ಮಕ್ಕಳು ನೋಡಿದ್ರೆ ಹೀರೋಯಿನ್ ಥರನೇ ಕಾಣಿಸಾಳ. ಹಳಬರು ಎಂಥವ್ರಿದ್ರು, ಕಲ್ಪನಾ, ಆ ಶಾರದಾ ಮೇಡಮ್ಮು, ಆ ಮಂಜುಳಾ ಮೇಡಮ್ಮು, ಆ ಭಾರತಿ ಮೇಡಮ್ಮು, ಅವ್ರನ್ನೆಲ್ಲ ಇನ್ಸ್ಪೈರ್ ತಗೊಳ್ಳಿ. ಇನ್ನೂ ಕೆಲವ್ರು ಇದ್ದಾರೆ ಅಂಥವ್ರನ್ನ ಇನ್ಸ್ಪೈರ್ ತಗೊಳ್ಳಿ. ಆವತ್ತು ನಟನೆ ಮಾಡ್ತಕ್ಕಂಥವ್ರನ್ನ ನೀವು ಫಾಲೋ ಮಾಡಿ. ಅವ್ರ ಮುಖ ಇವತ್ತು ಯಾರಾದರೂ ಅಳೋ ಸೀನ್ ಇದ್ದರೆ ಅವ್ರು ನೆಗಿತಾರೆ, ಅಳೋಕ್ಕೆ ಬರಲ್ಲ ಅವ್ರಿಗೆ, ನಟನೆ ಅನ್ನೋದು ಅಷ್ಟು ಈಸಿ ಅಲ್ಲ. ಇವತ್ತು ಸೊಂಟ ತಿರುಗಿಸಂಬಂದ್ರೆ ತಿಕ್ಕ ತಿರುಗಿಸೋರು ಹೀರೋಯಿನ್ಗಳು ನಾವು ನೋಡಿದ್ದೀರಿ. ನಟನೆ ಬರಲ್ಲ, ಸುಮ್ಮನೆ ಹೋಗ್ಬಿಡ್ತಾರೆ, 2-3 ಸಿನಿಮಾಗಳು ಮಾಡ್ಕೊಂಡು ಬಂದುಬಿಡ್ತಾರೆ. ಇವತ್ತು ಡೈರೆಕ್ಟ್ಗಳನ್ನ ಬಲೆಗೆ ಹಾಕ್ಕೊಂಡು ಅವ್ರ ಹತ್ರ ಫ್ರೆಂಡಾಗಿದ್ದು ಇವತ್ತು ತಾಳಿ ಕಟ್ಸ್ಕೊಂಡು ಅವರು ಸಿನಿಮಾಗಳು ಹೀರೋಯಿನ್ಗಳು ಮಾಡ್ತಾಯಿದ್ದಾರೆ. ಬೇರೆಯವ್ರಿಗೆ ಅವಕಾಶಗಳಿಲ್ಲ. ನಮ್ಮಂಥ ಬಡವರಿಗೆ ಎಷ್ಟೋ ಹೆಣ್ಮಕ್ಳು ನಾನು ಹೀರೋಯಿನ್ ಹಾಗೆ ಅಂತ ಬಂದಿರ್ತಕ್ಕಂಥವ್ರು ಇವತ್ತು ಅಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಅಡುಗೆ ಕೆಲಸ, ಮನೆ ಗುಡಿಸೋ ಕೆಲಸ ಮಾಡ್ತಾಯಿದ್ದಾರೆ. ನನ್ನ ಕಣ್ಣು ಮುಂದ್ಗಡೆ ನಾನು ಹೀರೋಯಿನ್ ಆಗ್ತೀನಿ ಅಂತ ಬಂದವರು ಅಂಗನವಾಡಿನಲ್ಲಿ ಮಕ್ಕಳನ್ನ ಸೇರಿಸ್ಬಿಟ್ಟು ಅಪಾರ್ಟ್ಮೆಂಟ್ಗಳಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದಾರೆ. ಅಡುಗೆ ಕೆಲಸ ಆಗ್ಬೋದು, ಕಸ ಗುಡಿಸೋದಾಗ್ಬೋದು, ಮನೆ ಪಾತ್ರೆಗಳು ತೊಳೆಯೋದಾಗ್ಬೋದು. ಅದೇನು ಕೆಟ್ಟ ಕೆಲಸ ಅಲ್ಲ, ಒಳ್ಳೆ ಕೆಲಸನೇ. ಅಂಥವ್ರು ನಾವು ನೋಡಿದ್ದೀರಿ ಖಂಡಿತವಾಗ್ಲು. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಇವತ್ತು ಇನ್ಸ್ಟಾಗ್ರಾಮ್ನಲ್ಲಿ ಎಲ್ಲ ಅದೇನೆ, ಏನು ಬಿಲ್ಡಪ್ಪು, ಅಬ್ಬಬ್ಬಬ್ಬಬ್ಬ 3 ನಿಮಿಷಕ್ಕೊಂದು ರೀಲ್ಸು ಅಪ್ಲೋಡ್ ಮಾಡ್ತಾರೆ. ಇವತ್ತು ಗಂಡ ಮನೆಯಿಂದ ಆಫೀಸ್ಗೆ ಹೋದರೆ ಹೆಂಡ್ತಿದ್ದು ಏನು ಕೆಲಸ ಇರಲ್ಲ. ಅವಳದ್ದು ಏನಂದರೆ ವಿಡಿಯೋ ಹಾಕಿದ್ದೀನಿ ನೋಡಿ, ಇವಳದ್ದು ಏನೂ ಇಲ್ಲ, ಎಲ್ಲ ಬೇರೆಯವ್ರದ್ದು ಹಾಕೋದು. ಸುಮಾರು 15 ರೀಲ್ ಹಾಕ್ತಾಳೆ ಒಂದು ಹುಡುಗಿ. ಅದು ಏನೋ ಗೊತ್ತಿಲ್ಲ ಪಾಪ. ಅವರು ಗಂಡಂದರು ಅವ್ರನ್ನ ಹೆಂಗೆ ಇವತ್ತು ಇನ್ಸ್ಟಾಗ್ರಾಮ್ನಲ್ಲಿ ಕೆಟ್ಟೋಗಂಥ ಹೆಣ್ಮಕ್ಳು ನಾವು ನೋಡಿದ್ದೀರಿ, ಗಂಡು ಮಕ್ಕಳನ್ನೂ ನಾನು ನೋಡಿದ್ದೀರಿ. ಒಳ್ಳೆಯದು ಬಳಸ್ಕೊಳೋದು ಗೊತ್ತಿರಲ್ಲ ಅದ್ರಿಗೆಲ್ಲ, ಸೋಷಿಯಲ್ ಮೀಡಿಯಲ್ಲಿ ಕೆಲವ್ರಿಗೆಲ್ಲ. ಇವತ್ತು ಆ ನಟನೆ ಇವತ್ತು ಓದೋ ಮಕ್ಕಳ ಕೈಯಲ್ಲಿ ಫೋನ್ ಕೊಟ್ಟು ಅವರು ಓದಿರಂಗೆ ಮಾಡ್ತಾಯಿದ್ದಾರೆ, ತಂದೆ ತಾಯಿಗಳೇನೆ. ಇವತ್ತು ರೀಲ್ಸ್ ಮಾಡ್ತಕ್ಕಂಥವ್ರು ತಂದೆ ತಾಯಿ ಆಗ್ಬೋದು, ಅಣ್ಣ ತಮ್ಮಂದ್ರಾಗ್ಬೋದು, ಅಕ್ಕ ತಂಗಿಯಂದ್ರಾಗ್ಬೋದು. ಅವರು ಎಂಥವ್ರು ಗಲಾಟೆಗಳು ಮಾಡಿಕೊಂಡು ದೂರ ಹೋಗ್ಬಿಟ್ಟಿರ್ತಾರೆ. ಅಂಥವ್ರನ್ನೆಲ್ಲ ನಾವೆಲ್ಲ ಒಟ್ಟಿಗೆ ಇರಬೇಕು, ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು. ಅಣ್ಣ ತಮ್ಮಂದ್ರೆ ಎಷ್ಟೇ ಗಲಾಟೆ ಮಾಡಿ ದೂರ ಹೋದ್ರೂ ನಾವು ಯಾರು ಬಿಟ್ಕೊಡ್ಬಾರ್ದು. ಅಕ್ಕ ತಂಗಿಯಂದ್ರಾಗ್ಬೋದು. ನಿಮಗೆ ಸತ್ತೋದ್ಮೇಲೆ ಅಣ್ಣ ತಮ್ಮ ಬರೋದು ಡೌಟೇ. ಹೆಣ್ಮಕ್ಳನ್ನ ಮಾತ್ರ ಯಾವತ್ತೂ ಮರೆಯೋಕ್ಕೆ ಹೋಗ್ಬೇಡಿ. ಅಕ್ಕ ತಂಗಿಯಂದರು ಅವರು ಯಾವತ್ತಿಗೂ ಬಿಟ್ಕೊಡಲ್ಲ. ಆ ಥರ ವಿಡಿಯೋಗಳು ಹಾಕಿ ಇಲ್ವಾ? ಈ ಕೆಲ್ಸಕ್ಕೆ ಬರ್ದಿರೋ ತಿರುಬೋಕಿ ಶೋಕಗಳೆಲ್ಲ ಮಾಡಿಕೊಂಡು, ರೀಲ್ಸ್ಗಳೆಲ್ಲ ಮಾಡಿಕೊಂಡು ನಮ್ಮನ್ನು ಯಾರೋ ಡೈರೆಕ್ಟ್ರ್ ಕರೀತಾರೆ, ನಮ್ಮನ್ನು ಯಾರೋ ಪ್ರೊಡ್ಯೂಸರ್ ಕರೀತಾರೆ, ನಮ್ಮನ್ನು ನೋಡಿಬಿಟ್ಟು ಅಂತ ವೆಯ್ಟ್ ಮಾಡ್ತಕ್ಕಂಥ ಹೆಣ್ಮಕ್ಳಾಗ್ಬೋದು, ಗಂಡು ಮಕ್ಕಳಾಗ್ಬೋದು ನಾವು ನೋಡಿದ್ದೀರಿ. ನಟನೆ ಮಾಡೋದಂದರೆ ಅಷ್ಟು ಈಸಿ ಅಲ್ಲ. ಮಾಡಿದರೆ ಇಷ್ಟು ವರ್ಷ ಅಂತ ಹೋಗಿ ನಿಂತ್ಕೋಬೇಕು. 2-3 ಸಿನಿಮಾಗಳು ಮಾಡಿಬಿಟ್ಟು ಬಂದ್ಬಿಡೋದಲ್ಲ. ನಾವು ತುಂಬ ಜನಗಳನ್ನ ನೋಡಿದ್ದೀನಿ. ಅದ್ರಗೋಸ್ಕರಾಗಿ ನಿಮಗೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಕೆಲವೊಂದು ಕಳ್ಳ ಪ್ರೊಡ್ಯೂಸರ್ಗಳಾಗ್ಬೋದು, ಕಳ್ಳ ಡೈರೆಕ್ಟ್ರುಗಳಾಗ್ಬೋದು, ನಿಮ್ಮನ್ನು ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ನಿಮ್ಗೆ ಅವಕಾಶ ಕೊಡ್ತೀನಿ. ಎಲ್ಲರೂ ಇರೋಲ್ಲ ಡೈರೆಕ್ಟ್ರುಗಳು, ಪ್ರೊಡ್ಯೂಸರ್ಗಳು ಅಷ್ಟೇ. ಪ್ರೊಡ್ಯೂಸರ್ಗಳನ್ನ ಅನ್ನದಾತರು ಅಂತ ಕರೆದಿದ್ದು ನಮ್ಮ ರಾಜ್ಕುಮಾರ್ ಸಾರ್ ಅವರು, ಆಮೇಲೆ ನಮ್ಮ ವಿಷ್ಣುವರ್ಧನ್ ಸಾರ್ ಅವರು, ಶಂಕರ್ನಾಗ್ ಸಾರ್ ಆಗ್ಬೋದು, ಅಂಬರೀಷ್ ಸಾರ್ ಆಗ್ಬೋದು.
ಎಲ್ಲರೂ ಅವ್ರನ್ನ ಅನ್ನದಾತರು ಅಂತ ಕರೆದ್ರು. ಒಳ್ಳೆಯವರು ಇದ್ದಾರೆ, ಕೆಟ್ಟವ್ರು ಯಾರು ಎಲ್ಲ ಕೆಟ್ಟವ್ರು ಅಂತ ಹೇಳ್ತಾ ಇಲ್ಲ ನಾನು, ಒಳ್ಳೆಯವ್ರು ಇದ್ದಾರೆ. ಇಂಥವ್ರನ್ನ ಟ್ರ್ಯಾಪ್ ಮಾಡೋಕ್ಕೆ ನಾನು ಡೈರೆಕ್ಟ್ರು, ನಾನು ಪ್ರೊಡ್ಯೂಸರು ನಿಮ್ಗೆ ಅವಕಾಶ ಕೊಡ್ತೀನಿ ಅಂದ್ಬಿಟ್ಟು ಯಾಮಾರ್ಸೋಕ್ಕೆ ಇರ್ತಾರೆ. ಹುಷಾರಾಗಿ ಇರಿ ಹೆಣ್ಮಕ್ಳೇ. ಆಮೇಲೆ ನೀವು ಹೀರೋಯಿನ್ ಆಗ್ತೀನಿ ಅಂತ ಹೋದವರು ಆಮೇಲೆ ಗೊತ್ತಿಲ್ಲ ಒಂದು 2 ಮಕ್ಕಳನ್ನ ಎತ್ಕೊಂಡು ಅಂಗನವಾಡಿ ಸ್ಕೂಲಲ್ಲಿ ಸೇರಿಸ್ಬಿಟ್ಟು ನೀವು ಗೆಲ್ಲನ ಕೆಲ್ಸಕ್ಕೆ ಹೋಗ್ಬೇಕು ಅಷ್ಟೇ ನಾನು ಹೇಳೋದು. ಅದ್ರ ಸಲುವಾಗಿ ಅಂಥವ್ರನ್ನ ನಾವು ಕಣ್ಣಾರೆ ನೋಡಿದ್ದೀರಿ, ತುಂಬ ಜನಗಳನ್ನ ನೋಡಿದ್ದೀರಿ. ನಾನು ಹೀರೋಯಿನ್ ಆಗಬೇಕು ಅಂತ ಬಂದಿರೋರ್ನೆಲ್ಲ ನಾನು ನೋಡಿದ್ದೀನಿ. ನಾನು ಹೀರೋ ಆಗಬೇಕಂತ ಬಂದಿರತಕ್ಕಂಥ ಹುಡುಗರನ್ನೂ ನಾನು ನೋಡಿದ್ದೀನಿ. ನಿಮಗೂ ಗೊತ್ತು ಅಷ್ಟು ವರ್ಷಗಳಲ್ಲಿ ಯಾರು ಇವಾಗ ನಿಂತ್ಕೊಂಡವ್ರೆ, ಯಾರು ಬಿದ್ದೋಗವ್ರೆ ಅಂತ ಗೊತ್ತು. ನಿನ್ನಲ್ಲಿ ಟ್ಯಾಲೆಂಟ್ ಇದ್ದರೆ ಆ ದೇವ್ರು ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ. ನಾವು ಏನಾದರೂ ಒಂದು ಕೆಲಸ ಮಾಡಬೇಕಂದ್ರೆ 100% ಅದ್ರ ಮೇಲೆ ಫೋಕಸ್ ಕೊಡಬೇಕು. ನಾನು ಬೆಳಗ್ಗೆ ಎದ್ದ ತಕ್ಷಣ ಅದು ಹಂಗೆ ಇರಬೇಕು, ನಾನು ಹೋಗಬೇಕು, ಅದು ಮಾಡಬೇಕು, ಅದು ಒಳ್ಳೆ ಕೆಲಸ ಆಗಿರಬೇಕು. ಆ ಓದೋದು ಅಷ್ಟೇ. ನಾನು ಪೊಲೀಸ್ ಆಗಬೇಕು, ನಾನು ಇನ್ಸ್ಪೆಕ್ಟ್ರ್ ಆಗಬೇಕು, ನಾನು ಡಾಕ್ಟ್ರ್ ಆಗಬೇಕು, ನಾನು ಲಾಯರ್ ಆಗಬೇಕು, ನಾನು ಸಾಫ್ಟ್ವೇರ್ IT ಆಗಬೇಕು. ಪ್ರತಿಯೊಂದು ನೀವು 100% ಚಿಕ್ಕ ವಯಸ್ಸಿಂದ ಓದೋ ಮಕ್ಕಳು ಏನು ಅಂದ್ಕೊಂಡು ನೀವು ಬೆಳಗ್ಗೆ ಎದ್ದು ಓದ್ಕೊಂಡು ಆ ಎಕ್ಸಾಮ್ ಎಲ್ಲ ನೀಟಾಗಿ ಬರೆದು ಪ್ರತಿದಿನ ಹೈಸ್ಕೂಲ್ಗೆ ಹೋಗ್ದಿರ ಚಕ್ಕರ್ ಹೊಡಿದಿರ ಹೋಗಿ ನೀವು ಪಾಸ್ ಮಾಡಿದ್ರೆ ಖಂಡಿತವಾಗ್ಲೂ ಸಕ್ಸಸ್ ಆಗ್ತೀರ. ಇದು 100% ಸತ್ಯ. ಆಮೇಲೆ ನಿಯತ್ತಿರಬೇಕು ಜನಗಳಲ್ಲಿ. ಒಬ್ಬನ್ನ ಯಾಮರ್ಸೋದಾಗಲಿ, ಅವಕಾಶ ಕೊಡ್ತೀನಿ ಅಂದ್ಬಿಟ್ಟು ಅವನ ಹತ್ರ ಕಾಸು ಕಿಲಿಸ್ಕೊಳೋದಾಗಲಿ, ಅದೆಲ್ಲ ಮಾಡಿದ್ರೆ ನೀವು ಸರ್ವನಾಶನ ಆಗಿಬಿಡ್ತೀರ, ಅಡ್ರೆಸ್ ಕಿಲ್ದ್ರೆ ಆಗ್ಬಿಡ್ತೀರ. ತಮಾಷೆಲ್ಲ ನಾನು ಹೇಳೋದು ಖಂಡಿತವಾಗ್ಲು. ಇವತ್ತು ಸಿನಿಮಾಗಳು ಮಾಡ್ತಕ್ಕಂಥವ್ರು ಹೀರೋಗಳು ಬಂದು ಮನೆ ಜಮೀನುಗಳು 3 ಗುಂಟೆ, ಇವತ್ತು 3 ಗುಂಟೆ 4 ಗುಂಟೆ ಜಮೀನು ಮಾರಿಬಿಟ್ಟು ತಂದೆನೋ ತಾಯಿನೋ ಇಲ್ಲ ಅವರ ತಾತನೋ ಅಜ್ಜಿನೋ ಏನೋ ಆವತ್ತು ವರ್ಷಗಳಿಂದ ಪಾಪ ಕಷ್ಟಪಟ್ಟು ಏನೋ ಅಷ್ಟು ಉಳಿಸಿರ್ತಾರೆ. ಒಂದು 3 ಗುಂಟೆ 4 ಗುಂಟೆ ಅದನ್ನು ಮಾಡಿಬಿಟ್ಟು ಇವತ್ತು ಹೀರೋ ಆಗ್ತೀನಿ ಅಂತ ಬಂದಿರ್ತಕ್ಕಂಥವ್ರನ್ನ ನಾವು ನೋಡಿದ್ದೀರಿ. ಅವರು ಎಲ್ಲ ಏನೇನಾದರು ಅಂತ ಗೊತ್ತು ನಮಗೆ. ಇವಾಗಲ್ಲ, 80 75 ಆವಾಗಿಂದ ನಾವು ನೋಡ್ಕೊಂಡು ಬಂದಿರ್ತದಂಥ ಹೀರೋಗಳನ್ನ ಹೇಳ್ತಾ ಇದ್ದೀನಿ. ಇವಾಗೂ ಬಂದಿದ್ದಾರೆ, ಇಲ್ಲ ಅಂತಲ್ಲ. ಅಂಥವರೇ ಅಡ್ರೆಸ್ ಕಿಲ್ತರ ಹೋಗ್ಬಿಟ್ರು. ಇದು ನೀವು ಯಾವ ಲೆಕ್ಕ? ನಿಮ್ಮನ್ನು ಬೆಳೆಯೋಕ್ಕೆ ಬಿಡಲ್ಲ ಅಷ್ಟೇ ನಾನು ಹೇಳೋದು. ನಿಮಗೇನಾದರೂ ಸ್ವಲ್ಪ ಫಾಲೋವರ್ಸು ಏನಾದರೂ ಇದ್ದರೆ ನಿಮ್ಮನ್ನು ಎಲ್ಲಿ ಕಿಲ್ದಿರಂಗೆ ಮಾಡಿಬಿಡ್ತಾರೆ. ಸಿನಿಮಾ ರಂಗದಲ್ಲಿ ಹುಷಾರಾಗಿರಬೇಕು ನೀವೇನಾದರೂ ಮುಂದೆ ಬರಬೇಕಂದ್ರೆ. ಸರಿನಾ? ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲೇ. ಒಂದೇ ಮಾತರಂ, ಜೈ ಕರ್ನಾಟಕ, ಐ ಲವ್ ಯು ಬೆಂಗಳೂರು.